ನಮ್ಮ ಕುಡ್ಲ ವಾಹಿನಿಯ ಸಮಸ್ತ ವೀಕ್ಷಕ ಮಿತ್ರರಿಗೆ ನಮಸ್ಕಾರ. ಆದ್ಮೇಲೆ ನಾವಿಂದು ಶ್ರೀ ಕ್ಷೇತ್ರ ಕಟೀಲ್ನಲ್ಲಿದ್ದೇವೆ. ಕಟೀಲು ಕ್ಷೇತ್ರ ಕರಾವಳಿಯ ಒಂದು ಕಾರಣಿಕದ ಕ್ಷೇತ್ರ, ಅಸಂಖ್ಯ ಭಕ್ತ ಸಮೂಹ ಹರಿದು ಬರುವಂಥ ಕ್ಷೇತ್ರ. ಈ ಕಟೀಲ್ನಲ್ಲಿ ಇಂದು ನಾಳೆ ಹಾಗೂ ಏಪ್ರಿಲ್ 2ನೇ ತಾರೀಕು ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀಲಿಕ್ಕಿದೆ. ಕಟೀಲ್ನ ತಾಯಿ ಭ್ರಮರಾಂಬೆಯ ಅನನ್ಯ ಭಕ್ತರಾದ ನಾವೆಲ್ಲರೂ ಒಂದು ಸಂತಸ ಪಡುವಂಥ ಸಡಗರದ ಧಾರ್ಮಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ನಮ್ಮೊಂದಿಗೆ ಶ್ರೀ ಕ್ಷೇತ್ರ ಕಟೀಲ್ನ ಪ್ರಧಾನ ಅರ್ಚಕರಾಗಿರುವಂಥ ವೇದಮೂರ್ತಿ ಹರಿನಾರಾಯಣ ದಾಸ ಆಸರಣರು ನಮ್ಮೊಂದಿಗೆ ಜೊತೆ ಆಗ್ತಾ ಇದ್ದಾರೆ. ನಮ್ಮ ಕುಡ್ಲೆ ವಾಹಿನಿಯ ಪರವಾಗಿ ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪೂಜ್ಯ ಆಸರಣರೇ, ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ಇಂದು ನಾಳೆ ಮತ್ತು 2ನೇ ತಾರೀಕು ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಡೀಲಿಕ್ಕಿದೆ. ಕಟೀಲು ಕ್ಷೇತ್ರ ಅಂತ ಹೇಳುವಾಗ ದೇವಸ್ಥಾನದ ಒಳಗೆ ನಾವು ಪ್ರವೇಶ ಮಾಡುವಾಗ ಎಡಭಾಗದಲ್ಲಿ ರಕ್ತೇಶ್ವರಿ ಗುಡಿಯನ್ನು ನಾವು ಗಮನಿಸ್ತೇವೆ. ಆ ರಕ್ತೇಶ್ವರಿ ಗುಡಿಯ ಜೀರ್ಣೋದ್ಧಾರವಾಗಿ ಅದರ ಬ್ರಹ್ಮಕಲಶದ ಶುಭಾವಸರದಲ್ಲಿ ನಾವೆಲ್ಲರೂ ಇದ್ದೇವೆ. ಈ ಬಗ್ಗೆ ಏನೆಲ್ಲ ಕಾರ್ಯಕ್ರಮ ನಡೀಲಿಕ್ಕಿದೆ ಎನ್ನುವುದಾಗಿ ನಮ್ಮ ಪೂಜ್ಯ ಆಸರಣರಲ್ಲಿ ನಾವು ಒಂದಷ್ಟು ವಿಚಾರ ವಿನಿಮಯವನ್ನು ಮಾಡಲಿಕ್ಕಿದ್ದೇವೆ. ಆಸರಣರೇ, ಇವತ್ತು ನಾಳೆ ಮತ್ತು ನಾಳ್ದು 3 ದಿವಸ ನಿರಂತರ ಕಾರ್ಯಕ್ರಮ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ರಕ್ತೇಶ್ವರಿಯ ಬ್ರಹ್ಮಕಲಶದ ತಯಾರಿ ಯಾವ ರೀತಿ ಇದೆ? ಕಟೀಲು ಕ್ಷೇತ್ರದ ರಕ್ತೇಶ್ವರಿಯ ಪ್ರಧಾನ ಬ್ರಹ್ಮಕಲಶಾಭಿಷೇಕ 2 ತಾರೀಕಿಗೆ ನಡೀಲಿಕ್ಕಿದೆ. ಅದಕ್ಕಿಂತ ಮೊದಲು ಈಗಾಗಲೇ ನಾವು ನೋಡುವಂತೆ 3 ತಿಂಗಳ ಹಿಂದೆ ದೇವರನ್ನು ಬಾಲಾಲಯದಲ್ಲಿ ಇಟ್ಟಿದ್ದೇವೆ. ಇಲ್ಲೇ ಬಾಲಾಲಯ ನಮಗೆ ಕಾಣ್ತಾ ಇದೆ. ನಂತರ ಇವತ್ತಿನ ದಿವಸ ಅದರ ಕುರಿತಾಗಿ ಕಾರ್ಯಕ್ರಮಗಳಲ್ಲಿ ಪ್ರವೃತ್ತರಾಗುವ ಮೊದಲು ತೋರಣ ಮುಹೂರ್ತವನ್ನು ನಾವು ಮಾಡ್ತಾ ಇದ್ದೇವೆ. ದೇವರ ಎದುರಲ್ಲಿ ಪ್ರಾರ್ಥನೆ ಮಾಡಿ ಇಲ್ಲಿಗೆ ಬಂದು ತೋರಣವನ್ನು ಇಡುವ ಮೂಲಕವಾಗಿ ಆರಂಭಿಸಿ ಈ ಜಾಗವನ್ನು ನಮ್ಮ ವಾಸ್ತುತಜ್ಞರಿಂದ ಮತ್ತು ಅದರ ಗುತ್ತಿಗೆದಾರರಿಂದ ನಾವು ಪುನಃ ಹಿಂದಕ್ಕೆ ಪಡೆದು, ಶಿಲ್ಪಿಗಳಿಂದ ಹಿಂದಕ್ಕೆ ಪಡೆದು ಆ ಮೂಲಕವಾಗಿ ಇಲ್ಲಿ ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಕಲಶ, ರಾಕ್ಷೋಗ್ನ ಹೋಮ ಇತ್ಯಾದಿ ಹೋಮಗಳು ಇವತ್ತಿನ ದಿವಸ ನಡೀತದೆ. ನಾಳೆಯ ಬೆಳಿಗ್ಗೆಯ ದಿವಸ ಶಾಂತಿ, ಪ್ರಾಯಶ್ಚಿತ್ತ, ಸುಕೃತ ಹೋಮಾದಿಗಳು ನಡೀತದೆ. ನಾಳೆ ಸಾಯಂಕಾಲ ಬಿಂಬಾಧಿವಾಸ ಹೇಳಿದರೆ ಮೊನ್ನೆ ಬಾಲಾಲಯದಲ್ಲಿ ಇದ್ದಂತಹ ಬಿಂಬವನ್ನು ಪುನಃ ದೇವರಲ್ಲಿ ಸೇರಿಸಲಿಕ್ಕೆ ಅದನ್ನು ಶೈಯಲ್ಲಿ ಇಡುವಂತಹ ಕ್ರಮ ಇದೆ. ಅದನ್ನು ನಾಳೆ ದಿವಸ ಮಾಡಿ ಭದ್ರಕ ಮಂಡಲ ಪೂಜೆ ಎನ್ನುವಂತಹ ಒಂದು ವಿಶೇಷವಾದಂತಹ ಪೂಜೆಯನ್ನು ನಾಳೆ ಸಾಯಂಕಾಲ ನೆರವೇರಿಸ್ತೇವೆ. ನಾಡಿದ್ದು ಬೆಳಿಗ್ಗೆ ಬಿಂಬ ಪ್ರತಿಷ್ಠೆಯಾದ ನಂತರ 108 ಕಲಶ, ಅದಕ್ಕೆ ಬೇಕಾದಂಥ ಅಧಿವಾಸ ಹೋಮಾದಿಗಳನ್ನು ಮಾಡುವ ಮೂಲಕವಾಗಿ ಅದನ್ನು ದೇವರಿಗೆ ಅಭಿಷೇಕ ಮಾಡಲಾಗ್ತದೆ. ಆಮೇಲೆ ಮಹಾನ್ಯಾಸಪೂರ್ವಕವಾಗಿ ದೇವರ ಪೂಜೆಯನ್ನು ನೆರವೇರಿಸುವ ಮೂಲಕವಾಗಿ ಬ್ರಹ್ಮಕಲಶ ಸಂಪನ್ನಗೊಳ್ಳುತ್ತದೆ. ಇದಿಷ್ಟು ಧಾರ್ಮಿಕವಾದಂತಹ ಕಾರ್ಯಕ್ರಮವಾಗಿ ಇಲ್ಲಿ ನಡೀತದೆ. ಈ ಕಾರ್ಯಕ್ರಮಕ್ಕೆ ಭಕ್ತಾದಿಗಳು ಒಂದಷ್ಟು ಜನ ಬರಲಿಕ್ಕಿದ್ದಾರೆ, ಸೇರಲಿಕ್ಕಿದ್ದಾರೆ. ಈಗಲೇ ಒಬ್ಬರು ಬಂದರು ಭಕ್ತಾದಿಗಳು, ನನ್ನದು ಏನಾದರೂ ಸೇವೆ ಕೊಡಬೇಕು ಅಂತ ನಮ್ಮಲ್ಲಿ ಕೇಳಿ ಆಯಿತು. ಆಗ ಇಲ್ಲ, ಅದು ಸೇವೆ ಕೊಡುವಂಥ ವ್ಯವಸ್ಥೆ ಈ ಸಲಕ್ಕಿಲ್ಲ. ಇದು ನಾವು ದೇವಸ್ಥಾನದಿಂದ ಹಣ ಒಟ್ಟು ಮಾಡಿ ಮಾಡತಕ್ಕಂತಹ ಕೆಲಸ ಅಲ್ಲ. ಅದರಿಂದ ನಿಮಗೆ ಏನು ತೋಚಿತೋ ಅದು ದೇವರ ಹುಂಡಿಗೆ ಹಾಕಿ ಹೋಗಿ ಎನ್ನುವಂತಹ ಮಾತನ್ನು ಹೇಳುವಂತಹ ಅನಿವಾರ್ಯತೆ ಬಂದು, ಹಾಗೆ ಭಕ್ತಾದಿಗಳು ಅವರು ನಾ ಮುಂದೆ ತೊಡಗಿಸಿಕೊಳ್ಳತಕ್ಕಂತಹ ಪ್ರಮೇಯ ಇದರಲ್ಲಿ ಎದುರಾಗ್ತಾ ಉಂಟು. ಹೇಳಿದರೆ ಭಕ್ತರು ಇದನ್ನು ಆಸೆ ಪಡ್ತಾ ಇದ್ದಾರೆ. ಹೇಳಿದರೆ ಪ್ರತಿ ಶುಕ್ರವಾರ ಎಲ್ಲ ಭಕ್ತರು ಬಂದು ಈ ದೇವಸ್ಥಾನದಲ್ಲಿ ಇದು ರಕ್ತೇಶ್ವರಿ ಎದುರಲ್ಲಿ ಕೈ ಮುಗಿದು ನನಗೆ ರಕ್ಷೆಯನ್ನು ಮಾಡು ತಾಯಿ ಅಂತ ಹೇಳಿಕೊಂಡು ತೆಂಗಿನಕಾಯಿಯನ್ನು ಸಮರ್ಪಣೆ ಮಾಡಿ ಹೋಗುವಂತಹ ಕ್ರಮ ಇದ್ದದರಿಂದ ಎಲ್ಲ ಭಕ್ತಾದಿಗಳಿಗೆ ಇದು ಯಾವಾಗ ಆಗ್ತದೆ ಅಂತ ಕಾಯುವಂತಹ ಒಂದು ತವಕ ಇದ್ದ ಕಾರಣ 2ನೇ ತಾರೀಕು ಎನ್ನುವಂಥದ್ದು ಅತ್ಯಂತ ಅಮೂಲ್ಯ ದಿವಸವಾಗಿ ನಮ್ಮ ಮುಂದೆ ಕಾಣ್ತಾ ಇದೆ. ಶಶಿಧರ್ ಶೆಟ್ರು ಬರೋಡ ಅವರು ಈ ನಮ್ಮ ರಕ್ತೇಶ್ವರಿಯ ಗುಡಿಯನ್ನು ಅತ್ಯಂತ ಭವ್ಯವಾಗಿ ಕಟ್ಟಿಕೊಟ್ಟಿದ್ದಾರೆ. ಅತ್ಯಂತ ಸುಂದರವಾಗಿ ಕಾಣತಕ್ಕಂತಹ ಈ ರಕ್ತೇಶ್ವರಿ ಗುಡಿಯ ವಾಸ್ತುವನ್ನು ಸುಬ್ರಹ್ಮಣ್ಯ ಭಟ್ ಅವಧಾನಿ ಇವರು ನೆರವೇರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಷ್ಣುಮೂರ್ತಿ ಭಟ್ ಎಲ್ಲೂರು ಇವರು ಇದರ ಪೂರ್ಣವಾಗಿ ಶಿಲ್ಪಿಯಾಗಿ ಇದರಲ್ಲಿ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಈ ರಕ್ತೇಶ್ವರ ಗುಡಿಯನ್ನು ಈಗಾಗಲೇ ನೀವು ನೋಡ್ತಾ ಇದ್ದೀರಿ. ದೇವರ ದೊಡ್ಡ ಶಿಲೆ ನಮಗೆ ಕಾಣಲಿಕ್ಕೆ ಸಿಗ್ತದೆ.
ಆ ಶಿಲೆಯನ್ನು ಸ್ವಯಂಭೂ ಅಂತ ನಂಬಿದವರು ಪ್ರಶ್ನೆಯಲ್ಲೂ ನಿರ್ಣಯ ಆದದ್ದು. ಹಾಗಾಗಿ ಸ್ವಯಂಭೂ ಆದಂತಹ ಅಷ್ಟು ದೊಡ್ಡ ಶಿಲೆ, ಅದನ್ನೇ ರಕ್ತೇಶ್ವರಿ ಅನ್ನುವಂತಹ ಕಲ್ಪನೆ. ಅದರ ಪಕ್ಕದಲ್ಲಿ ಒಂದು ಪೀಠ ಇದೆ, ಅದರಲ್ಲಿ ದೇವಿ ಕುಳಿತುಕೊಂಡು ಇಲ್ಲಿ ಯಕ್ಷಗಾನವನ್ನು ನೋಡ್ತಾಳೆ ಅನ್ನುವಂಥದ್ದು ಇಲ್ಲಿ ಐತಿಹ್ಯ. ಆದ್ದರಿಂದ ಈ ರಕ್ತೇಶ್ವರಿ ಗುಡಿಗೆ ಅತ್ಯಂತ ಹೆಚ್ಚಿನ ಪ್ರಾಮುಖ್ಯ. ಎಲ್ಲರಿಗೂ ಗೊತ್ತುಂಟು ದೇವಿಗೆ ಯಕ್ಷಗಾನ ಹೇಳಿದರೆ ಪ್ರೀತಿ ಅಂತ. ಆ ಯಕ್ಷಗಾನಕ್ಕೆ ಒಂದು ವಿಶೇಷವಾದಂತಹ ಆಸನ ಇರುವಂತಹ ಜಾಗ ಇದ್ದರೆ ಇದು ಕಟೀಲಲ್ಲಿ ಮಾತ್ರ. ಅದು ಯಾಕೋ ಗೊತ್ತಿಲ್ಲ, ಬೇರೆ ಎಲ್ಲಿಯೂ ಆಗಬೇಕೆನ್ನುವಂತಹ ನಿರ್ದೇಶನ ನಮಗೆ ಬರಲಿಲ್ಲ. ಹಾಗಾಗಿ ಈ ರಕ್ತೇಶ್ವರಿಯ ಪಕ್ಕದಲ್ಲಿರತಕ್ಕಂತಹ ಆ ಪೀಠ ಸುಸ್ಥಿತಿಯಲ್ಲಿದ್ದರೆ ಎಲ್ಲರ ಕಾಲುನೋವು ಕಡಿಮೆ ಆಗ್ತದೆ ಅಂತ ಪ್ರಶ್ನೆಯಲ್ಲಿ ನಿರ್ಣಯ ಆದದ್ದು. ಹಾಗಾಗಿ ವಿಶೇಷವಾಗಿ ಅದರ ಪೂಜೆಯು ನಾಳಿನ ದಿವಸ ಆಗಿ ಅದರಲ್ಲೂ ಸಹ ಸಾನ್ನಿಧ್ಯವನ್ನು ನಾವು ತುಂಬಿಸತಕ್ಕಂತಹ ಕೆಲಸ ಮಾಡ್ತೇವೆ. ಇದಿಷ್ಟು ಧಾರ್ಮಿಕವಾಗಿ ಇಲ್ಲಾಗತಕ್ಕದ್ದು. ಹಾಗೆ ಇದಿಷ್ಟು ಧಾರ್ಮಿಕ ಕಾರ್ಯಕ್ರಮ ನಮ್ಮ ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ಇವತ್ತಿಂದ ನಿರಂತರವಾಗಿ 3 ದಿವಸ ನಡೀಲಿಕ್ಕಿದೆ. ಹಾಗೆ ಕಟೀಲ್ನ ರಕ್ತೇಶ್ವರಿ ಅಂತ ಹೇಳುವಾಗ ಈಗಾಗಲೇ ಹೆಸರನ್ನು ಉಲ್ಲೇಖ ಮಾಡಿದಾಗೆ ಸಾಕಷ್ಟು ಭಕ್ತರು ತೆಂಗಿನಕಾಯಿಯನ್ನು ಅರ್ಪಿಸಿ ತಮ್ಮ ಮನಸ್ಸಿನ ಅಭಿಷ್ಟೆಯ ಪೂರೈಕೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಹಾಗೆ ಒಂದು ಶಕ್ತಿ ಸ್ವರೂಪಿಣಿಯಾಗಿ ಭಕ್ತರ ಅಭಿಷ್ಟೆಯನ್ನು ಈಡೇರಿಕೆ ಮಾಡುವಂಥ ತಾಯಿಯಾಗಿ ಕಟೀಲು ಕ್ಷೇತ್ರದಲ್ಲಿ ನೆಲೆಯಾದವರು. ಹಾಗೆ ಪೂಜ್ಯ ಹಸರಣ್ಣರೇ, ಸಾಕಷ್ಟು ಒಂದು ಪ್ರಚಾರ ನಡೀತಾ ಇದೆ, ಸಾಕಷ್ಟು ಮಂದಿ ಭಕ್ತರು ಸೇರುವಂಥ ನಿರೀಕ್ಷೆ ಇದೆ. ಹಾಗೆ ನಾಳಿದ್ದು 2ನೇ ತಾರೀಕಿನ ದಿನ ನಮ್ಮ ಮುಖ್ಯ ಕಾರ್ಯಕ್ರಮ ನಡೆಯುವಂಥ ದಿನ ನಮ್ಮ ಸೇವಾದಾರರಾಗಿರುವಂಥ ಬರೋಡ ಶಶಿಧರ ಶೆಟ್ಟಿಯವರ ಒಂದು ಮನಸ್ಸಿನ ಆಸೆ ಇದೆ, ಬರುವಂಥ ಎಲ್ಲ ಸುಹಾಸಿನಿಯರಿಗೆ ಅಂದರೆ ನಮ್ಮ ಮುತ್ತೈದೆಯರಿಗೆ ಸೀರೆಯ ವಿತರಣೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮ ನಡಲಿಕ್ಕಿದೆ. ಹಾಗೆ ಆ ದಿನ ಎಷ್ಟು ಭಕ್ತರು ಸೇರುವಂಥ ನಿರೀಕ್ಷೆ ಇದೆ. ಹಾಗೆ ಮತ್ತಷ್ಟೊಂದು ವಿಚಾರಧಾರೆ ಉಂಟು, ಅಲ್ಲಿ ಕೇವಲ ಮುತ್ತೈದೆಯರಿಗೆ ಮಾತ್ರ ಅಥವಾ ಎಲ್ಲ ಬರುವಂಥ ಮಹಿಳೆಯರಿಗೆ ಇದೆಯಾ ಎನ್ನುವಂಥ ಒಂದು ಪ್ರಶ್ನೆ ಕೂಡ ಸಾಕಷ್ಟು ಕೇಳ್ತಾ ಇದ್ದಾರೆ. ಈ ಬಗ್ಗೆ ತಾವೇನು ಪ್ರತಿಕ್ರಿಯೆ ನೀಡ್ತೀರಿ? ಕಟೀಲಿಗೆ ಇಷ್ಟು ಜನ ಬರ್ತಾರೆ ಎನ್ನುವಂತಹ ನಿರ್ಣಯವನ್ನು ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಕಾಯಿ ಬ್ರಹ್ಮರಾಂಬೆಗೆ ಹೇಗೆ ಮನಸ್ಸಿಗೆ ತೋಚ್ತದೋ ಅದಕ್ಕೆ ಬೇಕಾದಂತಹ ಜನರ ವ್ಯವಸ್ಥೆಯನ್ನು ಅವಳೇ ಮಾಡಿಕೊಳ್ತಾಳೆ. ನಾವೇನು ಹೇಳುವಾಗಿಲ್ಲ. ಮೊನ್ನೆ ದಿನ ಮೇಳ ಹೊರಡುವ ದಿವಸಕ್ಕೆ 2 ದಿವಸಗಳಿಂದ ಹಿಂದೆ ದೊಡ್ಡ ಮೆರವಣಿಗೆ ಅಂತ, ಮೆರವಣಿಗೆ ಸಾಕಷ್ಟು ಪ್ರಚಾರವಾಗಿತ್ತು, ತುಂಬ ಜನ ಬರ್ತಾರೆ ಅಂತ ಇತ್ತು. 2 ದಿನಕ್ಕಿಂತ ಮೊದಲು ಬಹಳ ದೊಡ್ಡ ಮಳೆ ಬಂತು. ನಮಗೆ ಮಳೆ ಬಂದದ್ರಿಂದ ಜನ ಕಡಿಮೆ ಆಗ್ತಾರೆ ಅನ್ನುವಂಥದ್ದು. ಕಡಿಮೆ ಆಗಿದ್ದು ಹೌದೇ, ಆದರೆ ಎಷ್ಟು ಕಡಿಮೆ ಆಗಿದೆ ಹೇಳಿದರೆ ಕಟೀಲು ದೇವಸ್ಥಾನದ ಜಾಗದಲ್ಲಿ ಎಷ್ಟು ಭಕ್ತರು ನಿಲ್ಲಿಸ್ತಾರೋ ಅಷ್ಟು ಜನ ಬಂದಿದ್ದಾರೆ. ಅದಕ್ಕಿಂತ ಹೆಚ್ಚಿನ ಜನ ಬರೋದು ಬೇಡ ಅಂತೇಳಿ 2 ದಿವಸ ಮೊದಲು ದೇವರು ಮಳೆ ತಂದಿದ್ದಾರೆ. ಹಾಗಾಗಿ ಕಟೀಲಿನಲ್ಲಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಹೋಗ್ತಾರೆ ಅಂತ ಅವಳಿಗೆ ಮಾತ್ರ ಗೊತ್ತು, ನಮಗಲ್ಲ. ನಾವೊಂದು ರೀತಿಯಲ್ಲಿ ವ್ಯವಸ್ಥೆ ಮಾಡಿ ಅಮ್ಮನಲ್ಲಿ ಕೇಳ್ತೇವೆ, ನಮ್ಮ ಮರ್ಯಾದೆ ಉಳಿಸು ಅಮ್ಮ ಅಂತ. ಆಗ ಅವರು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನಮ್ಮದೊಂದು ನಂಬಿಕೆ. ಹಾಗಾಗಿ ನಾಡಿನ ದಿವಸ ದೊಡ್ಡ ಮನಸ್ಸು ಮಾಡಿ ನಮ್ಮ ಬ್ರೌರ ಶಶಿಧರ ಶೆಟ್ಟರು ಈ ರಕ್ತೇಶ್ವರಿ ಆದ ಕಾರಣ ಅದರ ವಿಶೇಷವಾಗಿ ಸುವಾಸಿನಿ ಪೂಜೆ, ದೇವಿಗೆ ಇರತಕ್ಕಂಥ ಸುವಾಸಿನಿ ಪೂಜೆ ಅಥವಾ ಕನ್ನಿಕಾ ಪೂಜೆ, ಸುವಾಸಿನಿ ಪೂಜೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ ಪ್ರಕಾರ ಇಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಈಗಾಗಲೇ ಭಕ್ತರು ನಿಂದು ರಕ್ತೇಶ್ವರಿಯ ಪೂಜೆಯನ್ನು ನೋಡಲಿಕ್ಕೆ ದೊಡ್ಡ ಪೆಂಡಾಲನ್ನು ಈಗಾಗಲೇ ಹಾಕಿಕೊಂಡಿದ್ದೇವೆ. ಹತ್ತಿರದಲ್ಲೇ ನಾವು ಶಾಮಿಯಾನವನ್ನು ಹಾಕಿ ಭಕ್ತಾದಿಗಳು ಈ ಸೀರೆಗಾಗಿ ನಿಲ್ಲತಕ್ಕಂತಹ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಸುವಾಸಿನಿ ಎನ್ನುವಂಥದ್ದು ಅತ್ಯಂತ ವಿಶಿಷ್ಟವಾದದ್ದರಿಂದ ಅದರ ಆರಾಧನೆ ಇರ್ತದೆ. ಹಾಗಿರುವಾಗ ಕೆಲವರಿಗೆ ಬೇಸರ ಆಗೋದು ಸಹಜ, ಯಾಕೆಂದರೆ ನಮಗಿಲ್ವ ಅಂತ. ಹಾಗಾಗಿ ಈ ಮೂಲಕವಾಗಿ ಒಂದು ಸಣ್ಣದಾದಂಥ ಸ್ಪಷ್ಟೀಕರಣ ಸುವಾಸಿನಿಯರಿಗೆ ಕೊಡುವುದು. ಆದರೆ ಮದುವೆ ಆಗದ ಆದರೆ ಸೀರೆ ಉಡತಕ್ಕಂತಹ ಹೆಣ್ಣು ಮಕ್ಕಳಿದ್ದರೆ ಅವರಿಗೂ ಸೀರೆಯನ್ನು ಕೊಡುವಂತಹ ಒಂದು ಯೋಚನೆ ದೇವಳದಿಂದ ಮತ್ತು ಶಶಿಧರ ಶೆಟ್ಟರಿಂದ ಇದೆ. ಹಾಗಾಗಿ ಅಂತಹ ಸೀರೆ ಉಡತಕ್ಕಂತಹ ಹೆಣ್ಣು ಮಕ್ಕಳಿದ್ದರೆ ಅವರು ಬರ್ಬೋದು, ಅವರಿಗೂ ದೇವರ ಸುವಾಸಿನಿ ಪೂಜೆಯೊಟ್ಟಿಗೆ ಕನ್ನಿಕಾ ಪೂಜೆ ಎನ್ನುವ ದೃಷ್ಟಿಯಿಂದ ಅವರಿಗೂ ಸೀರೆ ಕೊಡತಕ್ಕಂತಹ ವ್ಯವಸ್ಥೆಯನ್ನು ನಾಳಿನ ದಿವಸ ಮಾಡಲಾಗ್ತದೆ. ಒಟ್ಟು ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಸರಿಯಾದಂತಹ ವ್ಯವಸ್ಥೆ ಅಂತ ನಮ್ಮ ತೋಚಿದ ರೀತಿಯಲ್ಲಿ ಇಲ್ಲಿ ನಾವು ಮಾಡಿದ್ದೇವೆ. ಅವರಿಗೆ ಬೇಕಾದಂತಹ ಊಟದ ವ್ಯವಸ್ಥೆಯನ್ನು ಸಹ ಯಾವುದಕ್ಕಿಂತಲೂ ನಾವೊಂದು 3 ಪಟ್ಟು ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿ ಭಕ್ತಾದಿಗಳೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದನ್ನು ಗರಿಷ್ಠ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ಅಂತ ನಮ್ಮ ವಿನಂತಿ. ಹಾಗೆ ಇದಿಷ್ಟು ಹೆಸರನ್ನು ಹೇಳುವಂಥ ವಿಚಾರಧಾರೆ. ಹಾಗೆ ಕಟೀಲು ಕ್ಷೇತ್ರ ಅಂತ ಹೇಳುವಾಗ ಮುಖ್ಯವಾಗಿ ನವರಾತ್ರಿ ಸಂದರ್ಭ ಲಲಿತಾ ಪಂಚಮಿ ಎಂದು ಸಾವಿರಾರು ಭಕ್ತರು ಕೇವಲ ಆ ತಾಯಿಯ ಸೀರೆ ಪ್ರಸಾದವನ್ನು ಸ್ವೀಕರಿಸುವುದಕ್ಕಾಗಿ ಮುಗಿಬೀಳುವುದನ್ನು ನಾವೆಲ್ಲರೂ ನೋಡ್ತೇವೆ. ಹಾಗೆ ಕಟೀಲು ಕ್ಷೇತ್ರ ಅಂತ ಹೇಳುವಾಗ ಕೇವಲ ಮುತ್ತೈದೆಯರಿಗೆ ಮಾತ್ರ ಅಲ್ಲ, ಇಷ್ಟು ಸಣ್ಣ ಹೆಣ್ಣು ಮಕ್ಕಳಿಗೂ ಕೂಡ ಆ ದೇವರ ಸೀರೆ ಪ್ರಸಾದವನ್ನು ಸ್ವೀಕರಿಸಬೇಕು ಎನ್ನುವಂಥ ಒಂದು ಆಶೆ ಇರ್ತದೆ. ಹಾಗಾಗಿ ನಾಳಿನ ದಿನ ಸುಹಾಸಿನಿ ಪೂಜೆಯೊಂದಿಗೆ ಒಂದು ವಿಶೇಷವಾದಂಥ ಅವಕಾಶ, ನಮ್ಮ ಬದುಕಿಗೊಂದು ಧನ್ಯತಾ ಭಾವ ಲಭಿಸುವಂಥ ಅವಕಾಶವನ್ನು ಶ್ರೀ ಕ್ಷೇತ್ರದ ವತಿಯಿಂದ ನಡೆಸಲಾಗ್ತಾ ಇದೆ. ಎಲ್ಲರೂ ಇದನ್ನು ಗಮನಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ, ಪೂಜ್ಯ ಹಸರಣ್ಣರೇ, ಕಟೀಲಿನ 2ನೇ ತಾರೀಕಿನ ಕಾರ್ಯಕ್ರಮ ಅಂತ ಹೇಳುವಾಗ ನಾಳಿನ ದಿವಸ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಸೇರುವಂಥ ಒಂದು ಸಾಧ್ಯತೆ ಇದೆ. ಹಾಗಾಗಿ ಪಾರ್ಕಿಂಗಿಗೆ ಏನೆಲ್ಲ ವ್ಯವಸ್ಥೆ ಇದೆ, ಹಾಗೆ ಆ ದಿವಸ ಮಾರ್ಗಸೂಚಿ ಯಾವ ರೀತಿ ಇರುತ್ತೆ ಇಲ್ಲಿ?
ಕಟೀಲಿನಲ್ಲಿ ಯಾವಾಗಲೂ ಹೆಚ್ಚು ರಶ್ ಆಗುವ ಸಂದರ್ಭದಲ್ಲಿ ಗಿಡಿಗೆರ ಮೂಲಕವಾಗಿ ರಸ್ತೆಯನ್ನು ಕಳಿಸತಕ್ಕಂತಹ ವ್ಯವಸ್ಥೆ ಹೆಚ್ಚು ಜನ ಆಗುವಾಗ ನಾವು ಸಾಮಾನ್ಯವಾಗಿ ಮಾಡ್ತೇವೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಮೈದಾನವನ್ನು ಉಪಯೋಗಿಸಿಕೊಂಡು ಹಿಂಬದಿ ನಮ್ಮ ಬ್ಯಾಂಕ್ ಆಫ್ ಬರೋಡದ ಮೂಲಕವಾಗಿ ಹೋಗತಕ್ಕಂತಹ ವ್ಯವಸ್ಥೆಯನ್ನು ನಾವು ಪ್ರತಿ ಸಲ ಮಾಡ್ತೇವೆ. ನಾಡಿದ್ದಿನ ದಿವಸ ಅದು ಅನಿವಾರ್ಯ. ಹಾಗೆ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆಲ್ಲ ತಿಳಿಸಿ ಅದರ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಹಾಗಾಗಿ ಆ ಮೂಲಕವಾಗಿ ವಾಹನಗಳು ಸಂಚಾರ ಮಾಡತಕ್ಕಂತಹ ವ್ಯವಸ್ಥೆ, ಅದಕ್ಕೆ ಬೇಕಾದಂತಹ ಜನರಿದ್ದಾರೆ, ಅವರು ಹೇಳ್ತಾರೆ. ಹಾಗಾಗಿ ಅದು ಚೆನ್ನಾಗಿ ನಡೀತದೆ. ಆಮೇಲೆ ಬಂದಂತಹ ಭಕ್ತಾದಿಗಳಿಗೆ ವಾಹನ ನಿಲ್ಲಿಸಲಿಕ್ಕೆ ಇಲ್ಲಿ ಜಾಗ ಎಲ್ಲದಿದ್ದರೂ ಸಹ ಈಗ ನಮ್ಮ ದೇವಸ್ಥಾನದಲ್ಲಿ ಸಾಕಷ್ಟು ಜಾಗ ಆಗಿದೆ. ನಾವು ಒಂದು ಸೌಂದರ್ಯ ಪ್ಯಾಲೇಸ್ನ ಹತ್ತಿರದಲ್ಲಿರತಕ್ಕಂತಹ ಒಂದು 60 ಸೆನ್ಸ್ ಜಾಗಕ್ಕೆ ಈಗಾಗಲೇ ನಾವು ಇಂಟರ್ಲಾಕ್ ಹಾಕಿ ಅಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ದೊಡ್ಡ ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ನಲ್ಲಿ ಒಂದಷ್ಟು ವಾಹನಗಳನ್ನು ನಿಲ್ಲಿಸ್ಬೋದು. ಅದೇ ರೀತಿಯಾಗಿ ಈಗ ನಾವು ಇನ್ನೂ ಸ್ವಲ್ಪ ದಿವಸದಲ್ಲಿ ಇದು ಆಗಲಿಲ್ಲ, ಇನ್ನು ಸ್ವಲ್ಪನೇ ದಿವಸದಲ್ಲಿ ಇನ್ನೊಂದು 2 ಎಕರೆ ಜಾಗ ನಮಗೆ ಪಾರ್ಕಿಂಗ್ ಸಿಗ್ತಾ ಇದೆ. ಹಾಗೆ ನಮ್ಮ ದೇವಸ್ಥಾನಕ್ಕೆ ಬರುವುದಕ್ಕಿಂತ ಮೊದಲೇ ರಸ್ತೆಯ ಇಕ್ಕೆಲಗಳಲ್ಲಿ ಒಂದಷ್ಟು ಅಗಲ ಆಗಿದೆ ಜಾಗ. ಅಲ್ಲೆಲ್ಲ ನಿಲ್ಲತಕ್ಕಂತಹ ವ್ಯವಸ್ಥೆಯನ್ನು ಸ್ವಯಂ ಸೇವಕರ ಮೂಲಕವಾಗಿ ನೆರವೇರಿಸಿ ಭಕ್ತಾದಿಗಳಿಗೆ ಆದಷ್ಟು ತೊಂದರೆ ಆಗದ ಹಾಗೆ ನೋಡಿಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಇದಿಷ್ಟು ನಾವೆಲ್ಲರೂ ತಿಳ್ಕೊಳ್ಬೇಕಂತ ವಿಚಾರವನ್ನು ಭಾಳಷ್ಟು ಸವಿಸ್ತಾರವಾಗಿ ಆಸರನ್ನು ತಿಳಿಸಿದ್ದಾರೆ. ಹಾಗೆ ಆಸರಣ್ಣ ಕೊನೆಯದಾಗಿ ನಾವು ರಕ್ತೇಶ್ವರಿ ತಾಯಿ ಅಂತ ಹೇಳುವಾಗ ವಿಶೇಷವಾಗಿ ಭಕ್ತರು ನಮಿಸುವಂಥದ್ದು ಏನಾದರೂ ಶತ್ರುಬಾಧೆ ಇದ್ದರೆ ಅಥವಾ ಏನಾದರೂ ಕಷ್ಟ ಬಂದರೆ ಅಥವಾ ಕೋರ್ಟ್ ಕೇಸ್ ಇತ್ಯಾದಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಥವಾ ಏನಾದರೂ ಮಾನಸಿಕ ಅಶಾಂತಿ ಆದರೆ ಭಕ್ತರು ಒಂದು ತೆಂಗಿನಕಾಯಿ ಹರಕೆ ಹೇಳುವಂಥದ್ದು ವಾಡಿಕೆಯಾಗಿದೆ. ಹಾಗೆ ಆ ರಕ್ತೇಶ್ವರಿ ತಾಯಿಯ ಒಂದು ವಿಶೇಷತೆ ಏನು ಅಂತ? ಶತ್ರು ಸಂಹಾರ ಎನ್ನುವಂತಹ ದೃಷ್ಟಿಯಿಂದಾಗಿ ದೇವರು ಜೋರಿನವರು ಅಂತ ಕಲ್ಪನೆ ಮಾಡೋದು ಬೇಡ. ರಕ್ತಬೀಜನವನ್ನು ವಧೆ ಮಾಡಿದಂತಹ ರಕ್ತೇಶ್ವರಿ ರಕ್ತಬೀಜನಿಗೆ ಹಂತಕಿಯಾಗಿದ್ಲು. ಹಾಗೆಂತೇಳಿ ದೇವತೆಗಳಿಗೆ ಅನುಗ್ರಹ ಮಾಡಿದವಳೆ. ಹಾಗಾಗಿ ಈ ದೇವರನ್ನು ಆ ಸ್ವರೂಪದಲ್ಲಿ ನಾವು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಕೆಟ್ಟವಳು ಅಂತಲ್ಲ ಚಿಂತನೆ ಮಾಡೋದು, ಒಳ್ಳೆಯ ಸ್ವರೂಪದಲ್ಲೇ ಚಿಂತನೆ ಮಾಡೋದರಿಂದ ನಿಜವಾದಂತಹ ಅದು ಪ್ರಾಮಾಣಿಕವಾದಂತಹ ಧಾರ್ಮಿಕವಾದಂತಹ ಬೇಡಿಕೆ ಹೌದಾಗಿದ್ದರೆ ಅಂತಹ ಸಂದರ್ಭದಲ್ಲಿ ದೇವರು ಅನುಗ್ರಹ ಮಾಡ್ತಾರೆ. ಮತ್ತು ಕೆಟ್ಟವರಿಗೆ ಅನುಗ್ರಹ ಮಾಡ್ತಾರೆ ಅಂತ ಅರ್ಥ ಅಲ್ಲ. ಹಾಗಾಗಿ ಅವರವರ ಅಭೀಷ್ಟದಲ್ಲಿ ಅವರು ನಿಜವಾಗಿ ಒಳ್ಳೆಯದು ಮಾಡ್ತಾರೆ, ಒಳ್ಳೆಯ ಕೆಲಸಕ್ಕೆ ಮುಂದುವರೆದಿದ್ದಾರೆ ಅಂತಿದ್ದರೆ ಅವರಿಗೆ ರಕ್ಷಾ ಕವಚವಾಗಿ ಮತ್ತು ಅದಕ್ಕೆ ವಿರೋಧವಾಗಿ ಅವರಿಗೆ ತೊಂದರೆ ಕೊಡತಕ್ಕಂತಹ ಯಾವುದಾದರೂ ಕಂಟಕಗಳಿದ್ದರೆ ಅದನ್ನು ನಿವಾರಣೆ ಮಾಡಲಿಕ್ಕಾಗಿ ಕಟೀಲು ದೇವಸ್ಥಾನದ ರಕ್ತೇಶ್ವರಿಗೆ ವಿಶೇಷವಾಗಿ ನಿಗ್ರಹ ಶಕ್ತಿಯಾಗಿ ನಾವು ಆರಾಧನೆ ಮಾಡುವುದರಿಂದ ತೆಂಗಿನಕಾಯಿ ಸಮರ್ಪಣೆ ಮಾಡಿ ಆ ಮೂಲಕವಾಗಿ ಅಮ್ಮ ನನಗೆ ಕಷ್ಟ ಆಗಿದೆ, ಆ ಕಷ್ಟವನ್ನು ನಿವಾರಿಸು ಅಂತ ಕೇಳಿದರೆ ಖಂಡಿತ ಈಡೇರಿಸ್ತಾಳೆ ಅಂತ ಭಕ್ತರ ನಂಬಿಕೆ. ಆದ್ದರಿಂದ ಆ ನಂಬಿಕೆ ಮತ್ತು ಅನುಭವದಿಂದ ಈ ರಕ್ತೇಶ್ವರಿಗೆ ಒಂದಷ್ಟು ಭಕ್ತರು ಈಗಾಗಲೇ ಇದ್ದಾರೆ. ಧನ್ಯವಾದಗಳು ವೇದಮೂರ್ತಿ ಹರಿನಾರಾಯಣದಾಸ ಆಸರಣರಿಗೆ. ಹಾಗೆ ನಾವು ಗಮನಿಸ್ತಾ ಇದ್ದೇವೆ ನಮ್ಮ ಹಿಂಭಾಗದಲ್ಲಿರುವಂಥ ರಕ್ತೇಶ್ವರಿ ಗುಡಿಯನ್ನು ಇವತ್ತು ವಾಸ್ತು ಹೋಮದ ತಯಾರಿ ಅನ್ನುವಂಥದ್ದು ನಡೀತಾ ಇದೆ. ಇವತ್ತಿನ ದಿನ ಆ ಧಾರ್ಮಿಕ ಪರ್ವಕ್ಕೆ ಒಂದು ಚಾಲನೆ ಅನ್ನುವಂಥದ್ದು ಸಿಗಲಿಕ್ಕಿದೆ. ಹಾಗಾಗಿ 2ನೇ ತಾರೀಕಿನಂದು ಎಲ್ಲ ಭಕ್ತರಿಗೆ ದೇವಳದ ವತಿಯಿಂದ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದ. ಹಾಗೆ ನಮ್ಮೊಂದಿಗೆ ಆ ರಕ್ತೇಶ್ವರಿ ಗುಡಿಯ ವಾಸ್ತು ತಜ್ಞರು, ಆ ವಾಸ್ತು ಶಿಲ್ಪವನ್ನು ಮಾಡಿರುವಂಥ ಪೂಜ್ಯ ಅವಧಾನಿ ಸುಬ್ರಹ್ಮಣ್ಯ ಭಟ್ರು ನಮ್ಮೊಂದಿಗಿದ್ದಾರೆ. ಕಟೀಲು ಕ್ಷೇತ್ರದ ಎಲ್ಲ ವಾಸ್ತು ತಜ್ಞರಾಗಿ ಸೇವೆಯನ್ನು ನೀಡಿದವರು, ಹಾಗೆ ನಮ್ಮ ಜಿಲ್ಲೆಯ ಬೇರೆ ಬೇರೆ ಕ್ಷೇತ್ರದಲ್ಲಿ ವಾಸ್ತು ತಜ್ಞರಾಗಿ ತನ್ನ ಸೇವೆಯನ್ನು ನೀಡಿದವರು. ಪೂಜ್ಯ ಸುಬ್ರಹ್ಮಣ್ಯ ಭಟ್ ಅವರೇ, ನಮ್ಮ ಇಂದಿನ ರಕ್ತೇಶ್ವರಿ ಗುಡಿಯ ವಾಸ್ತುವನ್ನು ಯಾವ ರೀತಿ ತಾವು ಒಂದು ಕಲ್ಪನೆಯನ್ನು ಮಾಡಿದ್ದೀರಿ? ಪೂರ್ಣವಾದ ಒಂದು ಗುಡಿ ಎನ್ನುವ ವ್ಯವಸ್ಥೆ ಅಲ್ಲ, ಒಂದು ಚತುಶಾಲೆಯ ರೀತಿಯಲ್ಲಿ ಮೇಲಿನಿಂದ ಅದಕ್ಕೆ ಗಾಳಿ ಬೆಳಕು ನೀರು ಎಲ್ಲ ಬೀಳುವ ರೀತಿಯಲ್ಲೇ ಒಂದು ಆವರಣದ ರೀತಿಯಲ್ಲಿ ಮಾತ್ರ ಮಾಡಿದ್ದು. ಅದು ಮಾಡಿದ ಹಾಗೆ ಕಾಣ್ತದೆ, ಅದಕ್ಕೆ ಪೂರ್ಣವಾದ ಮಾಡಲ್ಲ. ಅದು ಒಂದು ಕಂಪೌಂಡ್ ಗೋಡೆ ಇದ್ದ ಹಾಗೆ, ಆವರಣ ಇದ್ದ ಹಾಗೆ. ಆದರೆ ಆವರಣ ಎನ್ನುವಂಥದ್ದು ಕೇವಲ ಒಂದು ಮನೆ ಗೋಡೆ ಕಟ್ಟಿದ ಹಾಗೆ ಅಲ್ಲ, ಶಾಸ್ತ್ರೀಯವಾಗಿ ಒಂದು ಸುಂದರವಾಗಿ ಅದನ್ನು ಮಾಡಿದ್ದೇವೆ. ಕೆಳಬದಿಯಲ್ಲಿ ಅಶ್ವಪಾದ ಎನ್ನುವಂತಹ ಉಪಪೀಠವನ್ನು ಮಾಡಿದ್ದೇವೆ. ಅದರ ಮೇಲೆ ಕಲಶಬಂಧ ಅಧಿಷ್ಠಾನವನ್ನು ಮಾಡಿದ್ದೇವೆ. ಅದರ ಮೇಲೆ ಸಿಂಹಕಾಂತ ಎನ್ನುವ ಶಾಸ್ತ್ರೀಯವಾದ ಕಂಬಗಳು, ಅದನ್ನು ಸಿಂಹ ಹೊತ್ತುಕೊಂಡಿರ್ತದೆ ಆ ಕಂಬವನ್ನು, ಆ ರೀತಿಯ ಕಂಬಗಳನ್ನು ಮಾಡಿ ಅವುಗಳ ಮೇಲೆ ಮತ್ತೆ ಮಾಡನ್ನು ಕೂತ್ಕೊಳಿಸಿದ್ದು. ತಾಮ್ರದ ಮಾಡು, ಮರದಿಂದ ಮಾಡಲ್ಪಟ್ಟಂಥ ಮಾಡಿಗೆ ತಾಮ್ರವನ್ನು ಹೊಡೆದು ಆ ಮಾಡನ್ನು ಕೂತ್ಕೊಳಿಸಿದ್ದು. ಇದು ಪೂರ್ಣವಾಗಿ ರಕ್ತೇಶ್ವರಿ ಇರುವ ಕಲ್ಲು ಅದು ಕಾಣಬೇಕು ಅಂತ ಎಲ್ಲರ ಅಪೇಕ್ಷೆ ಇದ್ದದ್ದು. ಅದನ್ನು ಪೂರ್ತಿ ಮರೆಮಾಚಬಾರ್ದು, ಒಂದು ಗುಡಿ ಹಾಗೆ ಆಗಬಾರ್ದು, ಅದು ಪೂರ್ಣವಾಗಿ ಕಾಣಬೇಕು. ಆದರೆ
ಹೊಸತನ ಇರಬೇಕು. ಅದಕ್ಕೊಂದು ಏನಾದರೂ ನಾವು ನಿರ್ಮಾಣ ಮಾಡಿ ಚೆಂದ ಮಾಡಿದ್ದೇವೆ ಅಂತ ಆಗಬೇಕು. ಸೌಂದರ್ಯ ಎನ್ನುವಂಥದ್ದು ಅದಕ್ಕೆ ಬರುವ ಆವರಣದ ದೃಷ್ಟಿಯಿಂದ ಅದು ಹೆಚ್ಚಾಗುತ್ತದೆ. ಒಂದು ವಿಗ್ರಹ ಉಂಟು, ಆ ವಿಗ್ರಹಕ್ಕೆ ಪ್ರಭಾವಳಿಯನ್ನು ನೀವು ಇಟ್ಟರೆ ಹಿಂಬದಿಯಲ್ಲಿ, ಎದುರು ಬದಿಯಲ್ಲಿ 4 ದೀಪಗಳನ್ನು ಹಚ್ಚಿದರೆ ವಿಗ್ರಹಕ್ಕೆ ಏನು ತೊಂದರೆ ಆಗೋದಿಲ್ಲ, ವಿಗ್ರಹಕ್ಕೆ ಹರಟ ಆಗೋದಿಲ್ಲ. ಆದರೆ ವಿಗ್ರಹದ ಬ್ಯಾಕ್ಗ್ರೌಂಡನ್ನು, ಅದರ ಹಿನ್ನೆಲೆಯನ್ನು, ಮುನ್ನೆಲೆಯನ್ನು ನಾವು ಅದನ್ನು ಸರಿ ಮಾಡಿದರೆ ವಿಗ್ರಹ ಮತ್ತಷ್ಟು ಶೋಭಾಯಮಾನ ಆಗ್ತದೆ. ಆ ದೃಷ್ಟಿಯಲ್ಲಿ ರಕ್ತೇಶ್ವರಿಯ ಮೂಲ ಶಿಲೆ ಏನುಂಟು ಅದನ್ನು ಹಾಗೆ ಉಳಿಸಿಕೊಂಡು ಅದಕ್ಕೆ ಆವರಣದ ಗೋಡೆ ಎನ್ನುವ ದೃಷ್ಟಿಯಿಂದ ಶಾಸ್ತ್ರೀಯವಾದಂತಹ ಶಿಲ್ಪದ ಅಂಶಕ್ರಮಗಳನ್ನು ಉಪಯೋಗ ಮಾಡಿಕೊಂಡು ಅದನ್ನು ನಿರ್ಮಾಣ ಮಾಡಿದ್ದೇವೆ. ಹಾಗೆ ಸುಬ್ರಹ್ಮಣ್ಯ ಭಟ್ರೆ, ಸಾಮಾನ್ಯವಾಗಿ ಯಾವುದೇ ಒಂದು ಸಾನ್ನಿಧ್ಯ, ಧಾರ್ಮಿಕ ಸಾನ್ನಿಧ್ಯ, ದೇವರ ಸಾನ್ನಿಧ್ಯ ಅಂತ ಹೇಳುವಾಗ ಅದಕ್ಕೆ ವಾಸ್ತು ಎನ್ನುವಂಥದ್ದು ಎಷ್ಟು ಪ್ರಾಮುಖ್ಯ ಆಗ್ತದೆ? ಯಾಕಂದರೆ ಅಲ್ಲಿ ವಾಸ್ತುವಲ್ಲಿ ಏನಾದರೂ ತಪ್ಪಿದ್ದಲ್ಲಿ ಸಾನ್ನಿಧ್ಯಕ್ಕೆ ಏನಾದರೂ ದೋಷ ಬರ್ತದಾ? ವಾಸ್ತು ಅಂತಂದರೆ ನಾವು ಬೇರೆ ಏನು ಆಲೋಚನೆ ಮಾಡೋದು ಬೇಡ. ಯಾವುದಾದ್ರೂ ಒಂದು ನಿರ್ಮಾಣ ಮಾಡ್ತೇವೆ ಅಂತಂದರೆ ಅದಕ್ಕೆ ಉದ್ದ, ಅಗಲ, ಎತ್ತರ ಇಟ್ಟುಕೊಳ್ಬೇಕು, ಸೌಂದರ್ಯವನ್ನು ಅದರೊಟ್ಟಿಗೆ ಸೇರಿಸಿಕೊಳ್ಬೇಕು. ಈ 3 ಡೈಮೆನ್ಷನ್ಗಳು ಏನಿದ್ದಾವೆ, ಒಂದು ಉದ್ದ, ಅಗಲ ಮತ್ತು ಎತ್ತರ ಎನ್ನುವಂಥದ್ದು, ಅದು ಪ್ರತಿಯೊಂದು ನಿರ್ಮಾಣಕ್ಕೂ ಉಂಟು. ಅದು ಕೇವಲ ಒಂದು ದೇವಸ್ಥಾನಕ್ಕೆ ಮಾತ್ರ ಅಲ್ಲ, ಮನೆಗೂ ಉಂಟು, ಒಂದು ಹಟ್ಟಿಗೂ ಉಂಟು, ಒಂದು ಬಸ್ ಸ್ಟ್ಯಾಂಡ್ ಕಟ್ಟಿದ್ದೀರಾದ್ರೆ ಅದಕ್ಕೂ ಉಂಟು. ಅದಕ್ಕಿಂತ ಹೆಚ್ಚು ನಾವು ಬರೆಯುವಂಥ ಪೆನ್ನಿಗೂ ಒಂದು ಉದ್ದ ಅಳತೆ ಉಂಟು. ಅದು ಹೆಚ್ಚು ಕಮ್ಮಿ ಆದರೆ ಬರೀಲಿಕ್ಕಾಗೋದಿಲ್ಲ. ನಾವು ಕೂತ್ಕೊಳ್ಳುವಂಥ ಕುರ್ಚಿಗೂ ಒಂದು ಉದ್ದ, ಅಗಲ, ಎತ್ತರ ಉಂಟು. ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ನಾವು ಮುಗ್ಗರಿಸ್ತೇವೆ. ನಾವು ಹತ್ತುವಂಥ ಮೆಟ್ಲಿಗುಂಟು. ಹೀಗೆ ಪ್ರತಿಯೊಂದು ನಿರ್ಮಾಣಕ್ಕೂ ಕೂಡ ಅದಕ್ಕೊಂದು ಉದ್ದ, ಅಗಲ, ಎತ್ತರ ಎನ್ನುವಂಥದ್ದು ಉಂಟು. ಇದನ್ನೇ ಶಿಲ್ಪ ಶಾಸ್ತ್ರ ಅಂಶಕ್ರಮ ಅಂತ ಕರೆಯುವಂಥದ್ದು. ವಾಸ್ತು ನಾವು ಹೇಳುವಂಥದ್ದು ಇದನ್ನೇ. ಇವತ್ತಿನ ವಾಸ್ತು ಎನ್ನುವಂಥದ್ದು ನಾವು ಅದನ್ನು ತಪ್ಪು ಅರ್ಥ ಮಾಡಿಕೊಂಡಿದ್ದೇವೆ. ಅದು ಕೇವಲ ಫಲವನ್ನು ಮಾತ್ರ ಹೇಳಲಿಕ್ಕೆ ಬರ್ತದೆ ಅಂತಲ್ಲ, ಅದು ಗಣಿತದಲ್ಲಿರುವಂಥದ್ದು. ಹಾಗಾಗಿ ಇವತ್ತಿನ ಸಿವಿಲ್ ಇಂಜಿನಿಯರಿಂಗ್ ಅಂತ ನಾವೇನು ಕರಿತಾ ಇದ್ದೇವೆ ಅದು ಆಧುನಿಕ ಕಾಲದ ವಾಸ್ತುಶಾಸ್ತ್ರ ಅಂತ ಅದನ್ನು ಒಪ್ಪಬೇಕು ನಾವು. ಅಂದರೆ ಅದರಿಂದ ಲೋಕಕ್ಕೆ ಉಪಯೋಗ ಉಂಟು. ಪ್ರಾಚೀನ ಕಾಲದ ವಾಸ್ತುಶಾಸ್ತ್ರ ಎನ್ನುವಂಥದ್ದು ಪ್ರಾಚೀನ ಕಾಲದ ಸಿವಿಲ್ ಇಂಜಿನಿಯರಿಂಗ್. ಇವತ್ತು ಸಿವಿಲ್ ಇಂಜಿನಿಯರಿಂಗ್ ಬಂದು ಹೆಚ್ಚು ಸಮಯ ಆಗಲಿಲ್ಲ, ಒಂದು 200 ವರ್ಷ ಆಗಿರ್ಬೋದು ಅಷ್ಟೇ. ಅದಕ್ಕಿಂತ ಪೂರ್ವದಲ್ಲಿ ಪ್ರಾಚೀನ ಭಾರತದಲ್ಲಿ ಹೇಗೆ ನಿರ್ಮಾಣ ಮಾಡ್ತಾ ಇದ್ದರೋ ಆ ನಿರ್ಮಾಣ ತಂತ್ರಜ್ಞಾನವನ್ನು ಬದಲಿಸದೆ ಹಾಗೆ ಉಪಯೋಗ ಮಾಡ್ತಾ ಇದ್ದೇವೆ ಅಷ್ಟೇ. ಹಾಗಾಗಿ ಶಾಸ್ತ್ರೀಯವಾದ ಸೌಂದರ್ಯ ಎನ್ನುವಂಥದ್ದು ನಮಗೆ ಇದರಿಂದ ವ್ಯಕ್ತ ಆಗ್ತದೆ. ಅದಕ್ಕೆ ಅಂಶಕ್ರಮ ಅಂತ ಕರಿತೇವೆ. ಪ್ರಪೋರ್ಷನ್ ಅಂತ ಹೇಳುವ ಹಾಗೆ ಅದು ಇಷ್ಟಿಷ್ಟು ಇರಬೇಕು ಅಂತ ಅದನ್ನು ಹಾಗೇ ಮೇಂಟೈನ್ ಮಾಡಿದರೆ ಅದು ಸುಂದರವಾಗಿ ಕಾಣ್ತದೆ. ಅದರಲ್ಲಿ ಏರುಪೇರಾದರೆ ನಾವು ಮನುಷ್ಯನನ್ನು ನೋಡೋಕೆ ಹೇಳ್ತೇವೆ, ಎಲ್ಲ ಸರಿ ಇದ್ದಾನೆ, ಕಣ್ಣು ಸ್ವಲ್ಪ ಓರೆ, ಕಿವಿ ಸ್ವಲ್ಪ ಎತ್ತರ ಆಯಿತು, ಮೂಗು ಸ್ವಲ್ಪ ಓರೆ ಆಯಿತು ಅಂತ. ಹೀಗೆ ಆ ಮನುಷ್ಯನನ್ನು ನೋಡುವಾಗ ನಮ್ಮ ಒಳಗಿನ ಸ್ಕೇಲನ್ನು ಇಟ್ಟುಕೊಂಡು ಹೇಗೆ ಅದರಲ್ಲಿರೋ ದೋಷಗಳನ್ನು ನಾವು ಹೇಳ್ತೇವೋ ಅದೇ ರೀತಿಯಲ್ಲಿ ಒಂದು ನಿರ್ಮಾಣವನ್ನು ನೋಡುವಾಗಲೂ ಕೂಡ ಅದು ಉದ್ದಗಲ ಎತ್ತರಗಳನ್ನು ನೋಡಿಕೊಂಡು ಅದರಲ್ಲಿ ಗುಣವನ್ನು, ದೋಷವನ್ನು ಹೇಳಲಿಕ್ಕಾಗ್ತದೆ. ಆ ದೃಷ್ಟಿಯಿಂದ ದೇವಸ್ಥಾನಕ್ಕೆ ತುಂಬ ವಾಸ್ತು ಮುಖ್ಯ. ಯಾಕೆ ಅಂತ ಕೇಳಿದರೆ ದೇವರ ಸ್ವರೂಪ ಎನ್ನುವಂಥದ್ರಲ್ಲಿ ದೋಷ ಇಲ್ಲ. ದೇವರು ಅಂತಂದರೆ ಆ ವಸ್ತುವಿನಲ್ಲಿ ಯಾವ ದೋಷವೂ ಇಲ್ಲ ಅಂತ ಅರ್ಥ. ನಮ್ಮ ವ್ಯವಸ್ಥೆಯೇ ಹಾಗೆ. ಪ್ರಾಚೀನ ಭಾರತದ ಎಲ್ಲ ದರ್ಶನಗಳ ಸಂಪ್ರದಾಯದಲ್ಲಿ ದೇವರನ್ನು ಒಪ್ಪುವಾಗ ದೇವರು ಅಂತಂದರೆ ದೋಷರಹಿತ, ಪೂರ್ತಿ ಗುಣಪೂರ್ಣನಾದವ ಅಂತ ಎಲ್ಲರೂ ಒಪ್ಪುತ್ತಾರೆ. ಹಾಗಾಗಿ ನಮ್ಮ ದೇವರು ಸಕಲ ಗುಣ ಪರಿಪೂರ್ಣನಾಗಿರಬೇಕು, ಯಾವ ದೋಷವೂ ಇರಬಾರ್ದು ಅಂತಂದರೆ ದೇವರು ಕೂತ್ಕೊಳ್ಳೋ ಮನೆಯೂ ಕೂಡ ಅದು ಗುಣಪೂರ್ಣವಾಗಿರಬೇಕು, ದೋಷ ಇರಬಾರ್ದು. ಆ ಮನೆ ಯಾಕೆ ಅಂತಂದರೆ ಅದೊಂದು ದೇವರ ಸ್ಥೂಲ ವಿಗ್ರಹ ಅಂತ ನಾವು ಕರೆದಿದ್ದೇವೆ. ಅದು ಕೇವಲ ಒಂದು ಆವರಣವೋ ಒಂದು ಗೋಡೆ ಅಲ್ಲ. ನಾಳೆ ಅದನ್ನು ಪ್ರತಿಷ್ಠಾಪನೆಯ ಕೆಲಸಗಳು ಅಥವಾ ಶುದ್ಧಿ ಪ್ರಕ್ರಿಯೆಗಳು, ತಂತ್ರಗಳೇನು ಮಾಡ್ತಾರೆ ಅದೆಲ್ಲ ಮಾಡಿ ಆದಮೇಲೆ ಅಷ್ಟನ್ನು ಸೇರಿ ರಕ್ತೇಶ್ವರಿಯ ಜಾಗ ಅಂತಲೇ ನಾವು ಅದನ್ನು ಹೇಳೋದಷ್ಟೇ ಹೊರತು ಬೇರೆ ಅದನ್ನು ಬೇರೆ ವಸ್ತುವನ್ನಾಗಿ ನಾವು ಪರಿಗಣನೆ ಮಾಡುವುದಿಲ್ಲ. ಅದರಿಂದ ಅದರಲ್ಲಿ ಚೈತನ್ಯ ತುಂಬುತ್ತದೆ ಅಂತ ಅರ್ಥ. ಆ ದೃಷ್ಟಿಯಿಂದ ಅದು ಅನಿವಾರ್ಯ. ಆ ದೃಷ್ಟಿಯಿಂದ ವಾಸ್ತುಶಾಸ್ತ್ರ ಶಿಲ್ಪಗಳಲ್ಲಿ ಸೌಂದರ್ಯದ ವೃದ್ಧಿಗೂ, ಶಿಲ್ಪಗಳ ಅಂಶಕ್ರಮವನ್ನು ಇಟ್ಟುಕೊಂಡು ಶಿಲ್ಪಗಳನ್ನು ರಚನೆ ಮಾಡಲಿಕ್ಕೂ, ಅದನ್ನು ಉಳಿಸಲಿಕ್ಕೂ ನಮಗೆ ತುಂಬ ಉಪದೇಶಗಳನ್ನು ಮಾಡಿದೆ, ಉಪಕಾರಗಳನ್ನು ಮಾಡಿದೆ. ಅದನ್ನು ಇಟ್ಟುಕೊಂಡು ಇಲ್ಲಿಯ ನಿರ್ಮಾಣವನ್ನು ನಾವು ಹಾಗೆ ಮಾಡಿದ್ದೇವೆ ಅಂತ ಅರ್ಥ. ಹಾಗೆ ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಗುಡಿ ಅಥವಾ ಇಲ್ಲಿ ರಕ್ತೇಶ್ವರ ಗುಡಿಯಲ್ಲಿ ಕೂಡ ಸಾಕಷ್ಟು ನಾವು ಕೆತ್ತನೆಯನ್ನು ಗಮನಿಸ್ತಾ ಇದ್ದೇವೆ. ಅದರಲ್ಲಿ ಆನೆದಿರ್ಬೋದು, ಸಿಂಹದಿರ್ಬೋದು, ಬೇರೆ ಬೇರೆ ರೀತಿಯ ಕೆತ್ತನೆಗಳು ಇದೆ. ಇದಕ್ಕೂ ವಾಸ್ತುವಿಗೆ ಏನಾದರೂ ಸಂಬಂಧ ಇದೆಯಾ? ವಾಸ್ತು ಅಂತಂದರೆ ಅಂಶಕ್ರಮಗಳು ಒಂದು ಅರ್ಥದಲ್ಲಿ, ಒಂದು ದೃಷ್ಟಿಯಲ್ಲಿ ನಾನು ಹಿಂದೆ ಹೇಳಿದಾಗೆ ಉದ್ದಾಗಲ ಎತ್ತರಗಳು ಅಂತ. ಇನ್ನೊಂದು ಅದು ಮನೋಹರವಾಗಿರಬೇಕು ಅಂತ, ನೋಡುವ ಜನಗಳಿಗೆ ಅದರಲ್ಲಿ ಸಂತೋಷ ಉಂಟಾಗಬೇಕು. ಹಾಗಾಗಿ ಅನೇಕ ವಸ್ತುಗಳನ್ನು ಬೇಕಾದ ರೀತಿಯಲ್ಲಿ ವ್ಯವಸ್ಥೆಗೊಳಿಸಿದರೆ ಅದನ್ನು ನಾವು ಶಿಲ್ಪ ಅಂತ ಕರೆಯುವಂಥದ್ದು. ಒಂದಿಷ್ಟು ವಸ್ತುಗಳನ್ನು ಒಂದು ಕಡೆ ರಾಶಿ ಹಾಕಿದರೆ ಅದನ್ನು ರಾಶಿ ಹಾಕಿದ್ದೇವೆ ಅಂತ. ಅದನ್ನು ಚೆನ್ನಾಗಿ ನೀವು ಯೋಜಿಸಿದರೆ ಯೋಜನೆಯನ್ನೇ ಒಂದು ಶಿಲ್ಪ ಅಂತ ಕರಿತೇವೆ. ಈ ಯೋಚನಾ ಅರ್ವಾಚೀನ ಕಲೆಗಳಲ್ಲಿ ವಸ್ತುಗಳನ್ನು ವ್ಯವಸ್ಥಿತವಾಗಿ ಯೋಜಿಸುವಂಥದ್ದು ಒಂದು ಕಲೆ ಅಂತ ಅದನ್ನು ಕರೀತಾರೆ. ಹಾಗಾಗಿ ಈ ಶಿಲ್ಪ ಅಂತಂದರೆ ಅನೇಕ ರೀತಿಯ ವಸ್ತುಗಳನ್ನು ವ್ಯವಸ್ಥಿತವಾಗಿ ಯೋಜಿಸಿ ಅದನ್ನು ಸುಂದರವಾಗಿ ಕಾಣುವ ಹಾಗೆ ಮಾಡುವಂಥದ್ದು. ಹಾಗಾಗಿ ಒಂದು ಕ್ಷೇತ್ರ ಅಂತಂದರೆ ಕಟೀಲ್ನಂತಹ ಕ್ಷೇತ್ರಕ್ಕೆ ಜನ ಬರುವಾಗ
ಜನರ ನಿರೀಕ್ಷೆ ತುಂಬ ಇರ್ತದೆ. ನಾವು ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಬಂದಿದ್ದೇವೆ, ಅಲ್ಲಿ ತುಂಬ ನೋಡಲಿಕ್ಕೆ ಉಂಟು ಅಂತ. ಹಾಗಾಗಿ ಹಾಗೆ ನೋಡಲಿಕ್ಕೆ ಬರುವವರಿಗೆ ಅವರ ಕಣ್ಣಿಗೆ ಅನೇಕ ಒಳ್ಳೆಯ ವಸ್ತುಗಳನ್ನು ಕಾಣಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಂಬ ಆಗಲಿ, ಒಂದು ಅಧಿಷ್ಠಾನ ಆಗಲಿ, ಅದರಲ್ಲಿರೋ ಬಳ್ಳಿಗಳಾಗಲಿ. ಈ ಬಳ್ಳಿ ಮರದಲ್ಲಿಯೋ ಗಿಡದಲ್ಲೂ ನೋಡಲಿಕ್ಕೆ ಸಿಗುವುದಿಲ್ಲ. ಯಾಕೆಂತಂದರೆ ಎಲ್ಲ ಬಳ್ಳಿಗಳು ಕೂಡ ಅವುಗಳಿಗೆ ಬೇಕಾದಾಗ ಬೆಳೀತವೆ. ಶಿಲ್ಪದಲ್ಲಿ ನಾವು ಅದರ ಆವರಣದ ಒಳಗೆ, ಅದರ ಚೌಕಟ್ಟಿನ ಒಳಗೆ ಆ ಬಳ್ಳಿಯನ್ನು ನಿರೂಪಣೆ ಮಾಡ್ತೇವೆ. ಹಾಗೆ ನಿರೂಪಣೆ ಮಾಡಿದ್ರಿಂದ ಅದು ಸುಂದರವಾಗಿ ಕಾಣ್ತದೆ. ಯಾವುದಾದ್ರೂ ಒಂದು ವಸ್ತು ಸುಂದರವಾಗಿ ಕಾಣಬೇಕಾದರೆ ಅದಕ್ಕೊಂದು ಚೌಕಟ್ಟು ಬೇಕು. ಚೌಕಟ್ಟಿಲ್ಲದಿದ್ದರೆ ಯಾವ ವಸ್ತು ಸುಂದರವಾಗಿ ಕಾಣುವುದಿಲ್ಲ. ಹಾಗಾಗಿ ಅದಕ್ಕೊಂದು ಚೌಕಟ್ಟನ್ನು ಮಾಡಿ, ಅದಕ್ಕೊಂದು ವ್ಯವಸ್ಥೆ ಮಾಡಿ, ಈ ರೀತಿಯೇ ಇರಬೇಕು ಅಂತ ಒಂದು ನಿರ್ದೇಶನ ಮಾಡಿದರೆ, ಆ ರೀತಿಯಲ್ಲಿ ಕೆಲಸ ಮಾಡಿದರೆ ಅದು ನೋಡಲಿಕ್ಕೆ ವ್ಯವಸ್ಥಿತವಾಗಿ ಅರ್ಥಪೂರ್ಣವಾಗಿ ಸುಂದರವಾಗಿ ಕಾಣ್ತದೆ. ಆ ದೃಷ್ಟಿಯಿಂದ ಇಲ್ಲಿ ಆನೆಯ ಶಿಲ್ಪಗಳನ್ನು, ಸಿಂಹದ ಶಿಲ್ಪಗಳನ್ನು, ಕಂಬಗಳನ್ನು, ಅಷ್ಟಬಟ್ಟಿಯ ಕಂಬಗಳನ್ನು ನಾವು ಮಾಡಿದ್ದೇವೆ. ವಿಷ್ಣುಕಾಂತ ಅಂತ ಕರೆಯುವಂಥದ್ದು ಅಷ್ಟಬಟ್ಟಿಯ ಕಂಬಗಳು. ಅದರ ಕೆಳಗೆ ಸಿಂಹ ಇದ್ದರೆ ಅದನ್ನು ಸಿಂಹಕಾಂತ ಅಂತ ಕರೀತೇವೆ. ಅಂತಹ ಕಂಬಗಳನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಅಧಿಷ್ಠಾನದಲ್ಲೂ ಕೂಡ ಕಲಶಬಂಧ ಎನ್ನುವ ಅಧಿಷ್ಠಾನ, ಅದರಲ್ಲೂ ಕೂಡ ಅನೇಕ ರೀತಿಯ ಬಳ್ಳಿ ಇತ್ಯಾದಿಗಳನ್ನು ಮಾಡಿ ತುಂಬ ಸುಂದರವಾಗಿ ಕಾಣುವ ಹಾಗೆ ಬರುವ ಭಕ್ತರಿಗೆ ಅದು ಚಂದ ಕಾಣಬೇಕೆನ್ನುವ ದೃಷ್ಟಿಯಿಂದ ಅದನ್ನು ಮಾಡಿದ್ದಷ್ಟೇ. ಅದು ಒಳಗಿರುವ ಸಾನ್ನಿಧ್ಯಕ್ಕೆ ಪೂರಕವಾಗಿರ್ತದೆ. ಹಾಗೆ ಕೊನೆಯದಾಗಿ ಪೂಜ್ಯ ಸುಬ್ರಹ್ಮಣ್ಯ ಭಟ್ ಅವರೇ, ಯಾವುದೇ ಒಂದು ಮನೆ ಒಕ್ಕಲಿರ್ಬೋದು ಅಥವಾ ಯಾವುದೇ ಒಂದು ಸಾನ್ನಿಧ್ಯದ ಒಂದು ಜೀರ್ಣೋದ್ಧಾರ ಆದಮೇಲೆ ಅಲ್ಲಿ ಸಾಮಾನ್ಯವಾಗಿ ವಾಸ್ತುಹೋಮ ಎನ್ನುವಂಥದ್ದನ್ನು ಮಾಡ್ತಾರೆ, ನಾವು ನೋಡ್ತೇವೆ. ಈ ವಾಸ್ತುಹೋಮದ ವಿಶೇಷತೆ ಏನು? ಯಾವ ಕಾರಣಕ್ಕಾಗಿ ವಾಸ್ತುಹೋಮವನ್ನು ಮಾಡ್ತಾರೆ? ಅದನ್ನು ತಂತ್ರಿಗಳೇ ಹೇಳಬೇಕು, ನಾನು ಅದನ್ನು ಹೇಳ್ತೇನೆ. ಸಾಮಾನ್ಯವಾಗಿ ಒಂದು ವಸ್ತು ಅದು ಪರಿಶುದ್ಧ ಆಗಬೇಕು ಅಂತಂದರೆ, ನಾನು ಹಿಂದೆ ಹೇಳಿದ ಹಾಗೆ ಅದರಲ್ಲಿರೋ ದೋಷಗಳೆಲ್ಲ ಹೋಗಬೇಕು. ಹಾಗಾಗಿ ಆ ದೋಷ ಅಪಾಕರಣ ಮತ್ತು ಗುಣ ಅದಕ್ಕೆ ಸೇರಿಸಬೇಕೆನ್ನುವ ದೃಷ್ಟಿಯಿಂದ ಅಂತಹ ಶಾಂತಿ ಪ್ರಕ್ರಿಯೆಗಳನ್ನು ನಾವು ಮಾಡ್ತೇವೆ. ಅದರಿಂದಾಗಿ ಅದರಲ್ಲಿರುವಂಥ ದೋಷಗಳು ಹೋಗ್ತದೆ. ಮುಖ್ಯವಾಗಿ ನಾವು ಅನೇಕ ದ್ರವ್ಯಗಳನ್ನು ಉಪಯೋಗ ಮಾಡಿಕೊಳ್ತೇವೆ. ಮರ ಆಗಲಿ, ಕಲ್ಲಾಗಲಿ, ಮಣ್ಣಾಗಲಿ, ಮರಳಾಗಲಿ, ಅದಕ್ಕೆ ಬೇಕಾಗುವಂಥ ಎಲ್ಲ ದ್ರವ್ಯಗಳನ್ನು ತರ್ತೇವೆ. ಆ ದ್ರವ್ಯಗಳನ್ನು ತರುವಾಗ ಅದೆಲ್ಲವೂ ಕೂಡ ಶುದ್ಧವಾಗಿರಬೇಕು ನಿಯಮ ಇಲ್ಲ. ಯಾವತ್ತೂ ಕೂಡ ಯಾವುದೇ ರಾ ಮೆಟೀರಿಯಲ್ ಎನ್ನುವಂಥದ್ದು ಶುದ್ಧವಾದ ರೀತಿಯಲ್ಲಿ ಸಿಗುವುದಿಲ್ಲ. ನಾವು ಮತ್ತದನ್ನು ಸಂಸ್ಕಾರ ಮಾಡಿ ನಮಗೆ ಬೇಕಾದ ಹಾಗೆ ಉಪಯೋಗ ಮಾಡಿಕೊಳ್ಳುವಾಗ ಶುದ್ಧೀಕರಣ ಮಾಡ್ತೇವೆ. ಅದೊಂದು ಕ್ರೂಡ್ ಆಯಿಲನ್ನು ನಾವು ಪೆಟ್ರೋಲ್ ಡೀಸೆಲ್ ಮಾಡಿದ ಹಾಗೆ ಪ್ರತಿಯೊಂದು ವಸ್ತುವು ಕೂಡ ಸಿಗುವಾಗ ಅದು ಶುದ್ಧವಾಗಿ ಸಿಗಬೇಕು ಅಂತಿಲ್ಲ, ನಮಗೆ ಬೇಕಾದ ಅಳತೆಯಲ್ಲಿ ಸಿಗಬೇಕು ಅಂತಲೂ ಇಲ್ಲ. ಅದು ಪ್ರಾಕೃತಿಕವಾಗಿ ಸಿಗ್ತದೆ. ಅದನ್ನು ಕಲ್ಲನ್ನು ತುಂಡು ಮಾಡ್ತೇವೆ, ನಮ್ಮ ಅಳತೆಗೆ ಬೇಕಾದ ಹಾಗೆ ಅದನ್ನು ಖಂಡನ ಮಾಡ್ತೇವೆ. ನಮ್ಮ ಕಲ್ಪನೆ ಏನು ಅಂತಂದರೆ, ಒಂದು ದೊಡ್ಡ ಕಲ್ಲನ್ನು ನಾವು ತುಂಡು ಮಾಡಿದರೆ ಕಲ್ಲಿನಲ್ಲಿರುವಂಥ ಒಂದು ಚೈತನ್ಯ, ಒಂದು ಶಕ್ತಿ, ಅದಕ್ಕೆ ನಾವು ಸ್ವಲ್ಪ ತೊಂದರೆ ಮಾಡಿದೆವು ಅಂತ. ಹಾಗಾಗಿ ಯಾವ ಭೂತಗಳನ್ನು ಮಾಹಿಂಸ್ಯಾತ್ ಸರ್ವಭೂತಾನಿ ಎನ್ನುವ ದೃಷ್ಟಿಯಿಂದ ಒಂದು ಮರವನ್ನು ನಾವು ಕಡ್ದೆವು, ಮರವನ್ನು ಕೆಚ್ಚಿದೆವು ಅಂತಂದರೆ ಮರದಲ್ಲೊಂದು ಜೀವ ಇತ್ತು, ಮರ ಬೆಳೀತಾ ಇರುವಾಗ ಆ ಜೀವವನ್ನು ನಾವು ಕಡಿದಿದ್ದೇವೆ ಅಥವಾ ಅದನ್ನು ನಮಗೆ ಬೇಕಾದ ಹಾಗೆ ಕೆತ್ತಿದ್ದೇವೆ ಎನ್ನುವ ದೃಷ್ಟಿಯಿಂದ ಆ ಮರದಲ್ಲಿ ಯಾವ ಜೀವ ಇತ್ತು ಅದಕ್ಕೆ ನೋವಾಗುತ್ತದೆ ಎನ್ನುವಂಥ ಕಲ್ಪನೆ ಉಂಟು ಶಾಸ್ತ್ರದಲ್ಲಿ. ಆ ದೃಷ್ಟಿಯಿಂದ ಹಿಂದೆ ನಮ್ಮ ಕೈಯಿಂದ ಆಗಿರುವಂತಹ ಏನಾದರೂ ತೊಂದರೆಗಳು ಅಥವಾ ಹಿಂಸೆಗಳಿದ್ದರೆ ಅವುಗಳೆಲ್ಲ ಶಾಂತವಾಗಬೇಕೆನ್ನೋ ದೃಷ್ಟಿಯಿಂದ ಆ ದ್ರವ್ಯದಲ್ಲಿರುವಂತಹ ಶುದ್ಧಿಯನ್ನು ಮತ್ತೆ ಸಂಪಾದಿಸಲಿಕ್ಕೆ, ಅದರ ದೋಷವನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ವಾಸ್ತುಹೋಮಾದಿಗಳನ್ನೆಲ್ಲ ಆ ಶುದ್ಧಿ ಪ್ರಕ್ರಿಯೆಗಳನ್ನು ಮಾಡ್ತೇವೆ. ಅದೆಲ್ಲ ಈ ಪ್ರತಿಷ್ಠೆಯ ಅಂಗವಾಗಿ ಆಗುವಂತಹ ವ್ಯವಸ್ಥೆಗಳು. ಅಂತಹ ಕೆಲಸಗಳನ್ನು ತಂತ್ರಿಗಳು ಅದನ್ನು ವಿಧಿವತ್ತಾಗಿ ಮಾಡ್ತಾರೆ. ಆಮೇಲೆ ಅದನ್ನು ಶುದ್ಧಿಗೊಳಿಸಿ ಆಮೇಲೆ ಅದನ್ನು ದೇವರಿಗೆ ಒಪ್ಪಿಸುವಂಥ ಕೆಲಸ, ದೇವರನ್ನಲ್ಲಿ ತಂದು ಕೂರಿಸುವಂಥ ಕೆಲಸ ಆಗ್ತದೆ. ಧನ್ಯವಾದಗಳು ಅವಧಾನಿ ಸುಬ್ರಹ್ಮಣ್ಯ ಭಟ್ ಅವರಿಗೆ. ನಮ್ಮ ಇಡೀ ವಾಸ್ತು ಜೋಡಣೆಯನ್ನು ಭಾಳಷ್ಟು ಸೊಗಸಾಗಿ, ಭಾಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ, ಚಂದ ಕಾಣುವ ರೀತಿಯಲ್ಲಿ ಜೋಡಣೆ ಮಾಡಿದ್ದಾರೆ. ಹಾಗೆ ವಾಸ್ತುಶಿಲ್ಪದ ಆ ಒಂದು ಪ್ರಕ್ರಿಯೆ ಏನುಂಟು ಅದನ್ನು ಭಾಳಷ್ಟು ಕಟೀಲಿನ ಎಲ್ಲ ಪ್ರಕ್ರಿಯೆಗಳನ್ನು ನಡೆಸಿಕೊಡುವವರು ಇವರೇ. ಹಾಗೆ ತಮಗೆ ಮತ್ತೊಮ್ಮೆ ನಮ್ಮ ಕುಡ್ಲ ವಾಹಿನಿಯ ವತಿಯಿಂದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಹಾಗೆ ಕ್ಷೇತ್ರ ಕಟೀಲ್ನಲ್ಲಿ ನಾಳೆ 2ನೇ ತಾರೀಕಿನಂದು ನಡೆಯುವಂಥ ರಕ್ತೇಶ್ವರಿಯ ಬ್ರಹ್ಮಕಲಶದ ಆ ಒಂದು ಶುಭಾವಸರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲ ಭಗವತ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಹಾಗೆ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಹಾಗೆ ಸುಹಾಸಿನ ಪೂಜೆಯೊಂದಿಗೆ, ಕನ್ನಿಕಾ ಪೂಜೆಯೊಂದಿಗೆ ಬರುವಂಥ ಎಲ್ಲ ಮುತ್ತೈದೆಯರಿಗೆ, ಹಾಗೆ ವಿಶೇಷವಾಗಿ ಸಾಂಪ್ರದಾಯಿಕ ಉಡುಗೆಯೊಂದಿಗೆ ಬರುವಂಥ ಎಲ್ಲ ಮಹಿಳೆಯರಿಗೆ ಒಂದು ಸೀರೆಯನ್ನು ವಿತರಣೆ ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಕುಡ್ಲ ವಾಹಿನಿ ನೋಡ್ತಾ ಇರಿ. ಧನ್ಯವಾದ.